ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಟ್ರಿಕ್ಸ್ ಬೈ ತರುಶ್ರೀ. ನಾನಿವತ್ತು IAS ಆರ್ KAS ಫ್ರೀ ಕೋಚಿಂಗ್ ಎಕ್ಸಾಮ್ ಏನು ನಡೆದಿತ್ತು 18 ಫೆಬ್ರವರಿ 2024 ಅದರ ಮುಂದುವರೆದ ಭಾಗದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಪ್ರತಿಯೊಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಹೇಳ್ತಾ ಹೋಗ್ತೀನಿ. ಯಾವುದೇ ಒಂದು ಪರೀಕ್ಷೆಯಲ್ಲಿ ಪ್ರೀವಿಯಸ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡುವಂಥದ್ದು ಬಹಳ ಮುಖ್ಯ ಅಂತ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಲೆಟ್ ಅಸ್ ಫೋಕಸ್ ಆನ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಟು ಕ್ರ್ಯಾಕ್ ಎನಿ ಎಕ್ಸಾಮ್ಸ್. ಓಕೆ, 53ನೇ ಪ್ರಶ್ನೆ. ಈ ಕೆಳಗಿನ ಯಾವ ಕದನದಲ್ಲಿ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ಫ್ರೆಂಚರನ್ನು ಸೋಲಿಸಿದರು? ಈ ಕೆಳಗಿನ ಯಾವ ಕದನದಲ್ಲಿ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ಫ್ರೆಂಚರನ್ನ ಸೋಲಿಸ್ತಾರೆ? ಬ್ರಿಟಿಷರೇ ಯಾರನ್ನ? ಫ್ರೆಂಚರನ್ನ ಸೋಲಿಸುವಂಥದ್ದು. ಇಲ್ಲಿ ಚೌಸಾ ಕದನ, ಪ್ಲಾಸಿ ಕದನ, ಹಲ್ದಿಘಾಟ್ ಕದನ, ವಾಂಡಿವಾಶ್ ಕದನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಾಂಡಿವಾಶ್ ಕದನದಲ್ಲಿ ಪೂರ್ತಿಯಾಗಿ ಫ್ರೆಂಚರನ್ನ ಸದೆಬಡಿದು ಏನ್ ಮಾಡ್ತಾರೆ, ಅವರ ಒಂದು ಭಾರತದ ಮೇಲಿನ ಪ್ರಭುತ್ವತೆಯನ್ನ ಕಡಿಮೆ ಮಾಡ್ತಾರೆ. ಫ್ರಾನ್ಸ್ ದೇಶದವರು ಇಂಡಿಯಾವನ್ನ ಬಿಟ್ಟು ತೊಲಗೋ ಹಾಗೆ ಮಾಡ್ತಾರೆ. ಭಾರತದ ವಿಭಜನೆಯನ್ನ ಘೋಷಿಸಿದ ಬ್ರಿಟಿಷ್ ವೈಸ್ರಾಯ್ ಯಾರು? ಲಾರ್ಡ್ ವಿಲ್ಲಿಂಗ್ಟನ್, ಇರ್ವಿನ್ ಮೌಂಟ್ ಬ್ಯಾಟನ್, ಲಿನ್ಲಿತ್ ಘೋ. ಇಲ್ಲಿ ಸರಿಯಾದ ಉತ್ತರ ಮೌಂಟ್ ಬ್ಯಾಟನ್ನ ಕಾಲದಲ್ಲಿ ಪಾಕಿಸ್ತಾನ ಮತ್ತೆ ಭಾರತ ವಿಭಜನೆ ಆಗಿದ್ದು. ಅನಿ ಬೇಸೆಂಟ್ ರವರು ಈ ವಾರ್ತಾ ಪತ್ರಿಕೆಯ ಸಂಸ್ಥಾಪಕರಾಗಿದ್ದರು. ಅನಿ ಬೇಸೆಂಟ್ ರವರು ಯಾವ ಪತ್ರಿಕೆಯ ಸಂಸ್ಥಾಪಕರಾಗಿದ್ದರು ಅಂತ ಕೇಳ್ತಾ ಇದ್ದಾರೆ. ನ್ಯೂ ಇಂಡಿಯಾ ಅನ್ನುವಂತಹ ಪತ್ರಿಕೆಯ ಸಂಸ್ಥಾಪಕರಾಗಿದ್ದರು. ಈ ಕೆಳಗಿನ ರಾಷ್ಟ್ರಗಳ ಪೈಕಿ ಯಾವ ರಾಷ್ಟ್ರವು ಭಾರತವು ಸ್ವಾತಂತ್ರ್ಯವನ್ನು ಆಚರಿಸುವ ದಿನದಂದೇ ಸ್ವಾತಂತ್ರ್ಯ ದಿನವನ್ನ ಆಚರಣೆ ಮಾಡಿಕೊಳ್ಳುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ದಿ ಕಾಂಗೋ. ಕರ್ನಾಟಕದಲ್ಲಿ ನಡೆದ ಭಾರತ ಸ್ವಾತಂತ್ರ್ಯದ ಹೋರಾಟದಲ್ಲಿ 9ನೇ ಏಪ್ರಿಲ್ 1938 ಯಾವ ಐತಿಹಾಸಿಕ ಘಟನೆ ನಡೆಯಿತು ಅಂತ ಕೇಳ್ತಾ ಇದ್ದಾರೆ. ಶಿವಪುರ ಧ್ವಜ ಸತ್ಯಾಗ್ರಹ, ಈಸೂರು ಘಟನೆ, ವಿದುರಾಶ್ವತ್ಥ ಹತ್ಯಾಕಾಂಡ, ಅಂಕೋಲಾ ಉಪ್ಪಿನ ಸತ್ಯಾಗ್ರಹ. ಸೊ ಇಲ್ಲಿ ಸರಿಯಾದ ಉತ್ತರ ಶಿವಪುರ ಧ್ವಜ ಸತ್ಯಾಗ್ರಹ ನಡೆದಿದ್ದು ಯಾವಾಗ? 9ನೇ ಏಪ್ರಿಲ್ 1938. ನೆಕ್ಸ್ಟ್, ಭಾರತ ಸ್ವತಂತ್ರ ಹೋರಾಟದಲ್ಲಿ ಯಾರನ್ನ ಕರ್ನಾಟಕದ ಸಿಂಹ ಅಂತ ಕರೆಯಲಾಗತ್ತೆ? ಕಾರ್ನಾಡ್ ಸದಾಶಿವರಾವ್, ಎಸ್ ನಿಜಲಿಂಗಪ್ಪ, NS ಹರ್ಡೀಕರ್, ಗಂಗಾಧರ್ ರಾವ್ ದೇಶಪಾಂಡೆ. ಗಂಗಾಧರ್ ರಾವ್ ದೇಶಪಾಂಡೆಯನ್ನ ಕರ್ನಾಟಕದ ಸಿಂಹ ಅಂತೇಳಿ ಕರೆಯಲಾಗತ್ತೆ. ಹಲವಾರು ಇತಿಹಾಸಕಾರರ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಮೊದಲನೇ ಹರಿಹರ ಹಾಗೂ ಬುಕ್ಕರಾಯ ಇವರ ಸೈನ್ಯದಲ್ಲಿ ಸೇನಾ ನಾಯಕರಾಗಿದ್ದರು. ಯಾರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು? ಮೊದಲನೇ ಹರಿಹರ ಮತ್ತು ಬುಕ್ಕರಾಯ. ಅವರು ಮುಂಚೆ ಯಾರ ಸೇನೆಯಲ್ಲಿ ನಾಯಕರಾಗಿರ್ತಾರೆ ಅಂತ ಕೇಳ್ತಾ ಇದ್ದಾರೆ. ವೀರ ಬಲ್ಲಾಳ 3, ವೀರ ಸೋಮೇಶ್ವರ, ವೀರ ನರಸಿಂಹ, ವಿಷ್ಣು ವರ್ಧನ. ಇಲ್ಲಿ ವೀರ ಬಲ್ಲಾಳ 3 ಏನಿದಾರಲ್ಲ ಅವರ ಸೈನ್ಯದ ಸೇನಾಧಿಕಾರಿಗಳಾಗಿ ಇವರಿಬ್ರು ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಇಲ್ಲಿ ಕಲ್ಲಿನ ರಥದಿಂದ ಆಕರ್ಷಿತವಾಗಿ ಶ್ರೀಕೃಷ್ಣ ದೇವರಾಯರು ಹಂಪಿಯಲ್ಲಿ ಇಲ್ಲಿನ ಕಲ್ಲಿನ ರಥದಿಂದ ಈ 4 ಜಾಗದಲ್ಲಿ ಯಾವ ಜಾಗದಲ್ಲಿನ ಕಲ್ಲಿನ ರಥವನ್ನ ನೋಡಿ ಆಕರ್ಷಿತರಾಗಿ ಶ್ರೀಕೃಷ್ಣ ದೇವರಾಯರು ಕೂಡ ಉತ್ಸುಕದಿಂದ ಹಂಪಿಯಲ್ಲಿ ಕಲ್ಲಿನ ರಥವನ್ನ ಕೆತ್ತನೆ ಮಾಡಿಸಿದ್ರು ಅಂತ. ಮಹಾಬಲಿಪುರಂನಲ್ಲಿರುವಂತಹ ಕಲ್ಲಿನ ರಥನ, ಕಿಷ್ಕಿಂಧದಲ್ಲಿರುವಂಥದ್ದ, ಕೋನಾರ್ಕ್ದಲ್ಲಿರುವಂಥದ್ದ, ತಿರುಪತಿಯಲ್ಲಿರುವಂಥದ್ದ ಅಂತ ಕೇಳೋದಾದ್ರೆ ಕೋನಾರ್ಕ್, ಒಡಿಶಾದ ಕೋನಾರ್ಕ್ ಸನ್ ಟೆಂಪಲ್ ನಲ್ಲಿರುವಂತಹ ಕಲ್ಲಿನ ರಥವನ್ನ ನೋಡ್ಕೊಂಡು ಬಂದು ಶ್ರೀಕೃಷ್ಣ ದೇವರಾಯರು ಏನ್ ಮಾಡ್ತಾರೆ, ಹಂಪಿಯಲ್ಲಿ ಅದರದ್ದೇ ಆದಂತಹ ಒಂದು ಕಲ್ಲಿನ ರಥವನ್ನ ಮಾಡಿಸುವಂಥದ್ದು. ಮಾನವನ ದೇಹದಲ್ಲಿ ಕೊಲಾಜಿನ್ ಉತ್ಪಾದನೆಗೆ ಅವಶ್ಯಕವಾಗಿರುವ ವಿಟಮಿನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕೊಲಾಜಿನ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ವಿಟಮಿನ್ C ಅಗತ್ಯ ಇದೆ. ಲ್ಯೂಮಿನಸ್ ಫ್ಲಕ್ಸ್ನ SI ಮಾಪನ ಘಟಕ ಯಾವುದು? ಲ್ಯೂಮಿನಸ್ ಫ್ಲಕ್ಸ್ನ SI ಮಾಪನ ಘಟಕ ಲ್ಯೂಮೆನ್, LM ಅಂತ ನೋಟ್ ಮಾಡಬೇಕು.
ಸಣ್ಣ ಕರುಳಿನ ಯಾವ ಭಾಗವು ತನ್ನ ಹೆಸರನ್ನು ಅಕ್ಷರಶಃ 12 ಬೆರಳು ಎನ್ನುವ ಅರ್ಥವನ್ನು ಹೊಂದಿರುವ ಪದದಿಂದ ಪಡೆದಿದೆ. ಡಿಯೋಡಿನಮ್ ಏನಿದೆಯಲ್ವಾ ಅದು ತನ್ನ 12 ಬೆರಳುಗಳು ಎನ್ನುವ ಅರ್ಥವನ್ನ ಪಡೆದಿರುವಂಥದ್ದು. ಒಂದು ಜೀವಿಯು ಮತ್ತೊಂದರಿಂದ ಉಪಯೋಗ ಪಡೆದು ಆ ಮತ್ತೊಂದು ಜೀವಿಗೆ ಯಾವುದೇ ತೊಂದರೆಯಾಗದ ಸಂಬಂಧದ ಹೆಸರೇನು ಅಂತ ಹೇಳ್ತಾ ಇದ್ದಾರೆ. ಅದು ಸಹಜೀವತ್ವ ಅಂತ ಆಗತ್ತೆ. ಏನು ಸಹಜೀವತ್ವ. ಇವುಗಳಲ್ಲಿ ಯಾವುದು COVID-19 ರೂಪಾಂತರಿ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಅದುವೇ MPX. BQ 1.1 ಹೌದು, XBB 1.5 ಹೌದು, JN.1 ಹೌದು, ಆದರೆ MPX ಅಲ್ಲ. ನೆಕ್ಸ್ಟ್, ಎಕ್ಸ್ಟ್ರೀಶಿಯಾ ಕೋಲೈ ಬ್ಯಾಕ್ಟೀರಿಯಾವು ಪ್ರಧಾನವಾಗಿ ಎಲ್ಲಿ ಕಂಡುಬರುತ್ತೆ? ಮಾನವನ ಕರುಳಿನಲ್ಲಿ ಕಂಡುಬರುವಂತಹ ಬ್ಯಾಕ್ಟೀರಿಯಾ ಯಾವುದು? ಈ ಕೋಲೈ ಅಂತಾನೂ ಕರೀತಾರೆ ಅಥವಾ ಎಸ್ತ್ರೀಶಿಯಾ ಕೋಲೈ. ಒಂದು ಉಂಗುರವು 50% ಪರಿಶುದ್ಧವಾಗಿದೆ. ಅದರ ಪರಿಶುದ್ಧತೆಯನ್ನ ಪರ್ಯಾಯವಾಗಿ ನಾವು ಯಾವ ರೀತಿ ಸೂಚಿಸಬಹುದು ಅಂತ ಹೇಳ್ತಾ ಇದ್ದಾರೆ. 1 ಕ್ಯಾರೆಟ್ ಚಿನ್ನ ಪರಿಪೂರ್ಣ ಶುದ್ಧತೆಯನ್ನ ಹೊಂದಿರುವಂತಹ ಚಿನ್ನ ಅಂದ್ರೆ ಎಷ್ಟು ಕ್ಯಾರೆಟ್ ಅಂತ ಗೊತ್ತಿದ್ಯಾ? 24 ಕ್ಯಾರೆಟ್. ಅದೇ 50% ಅಂತಂದ್ರೆ 24ರ ಅರ್ಧ ಎಷ್ಟು? 12 ಕ್ಯಾರೆಟ್. ಓಕೆ, ವೆರಿ ಸಿಂಪಲ್ ಕ್ವಶನ್ ಕೇಳಿದ್ದಾರೆ. ಈ ರೀತಿ ಸಿಂಪಲ್ ಕೇಳಿದಾಗ ಅದನ್ನು ಯಾವುದೇ ಕಾರಣಕ್ಕೂ ತಪ್ಪಾಗ್ಲಿಕ್ಕೆ ಬಿಡಬಾರದು. ಸಾರಜನಕ ಸಂಯುಕ್ತಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ. ಯಾವುದು ಸರಿಯಲ್ಲ, ಯಾವುದು ತಪ್ಪು ಅಂತ ಹೇಳಿ. ನೈಟ್ರಸ್ ಆಕ್ಸೈಡ್ ಅನ್ನ ನಗಿಸುವ ಅನಿಲ ಅಂತೂ ಕರಿತೀವಿ. ಹೌದು. ನೈಟ್ರಸ್ ಆಕ್ಸೈಡ್ ನ ರಾಸಾಯನಿಕ ಫಾರ್ಮುಲಾ NO2 ಅಂತ ಹೇಳ್ತಾ ಇದ್ದಾರೆ. ನೈಟ್ರೋಜನ್ ಡೈಆಕ್ಸೈಡ್ ಕಂದು ಬಣ್ಣದ ಅನಿಲವಾಗಿದೆ. ಆಣ್ವಿಕ ಸಾರಜನಕವು ಆಣ್ವಿಕ ಜಲಜನಕಕ್ಕಿಂತ ದುಪ್ಪಟ್ಟು ಶಕ್ತಿಯುತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ತಪ್ಪಾದ ಆಯ್ಕೆ ಆಪ್ಷನ್ ಬಿ, N2O. ಅದರ ಸರಿಯಾದ ರಾಸಾಯನಿಕ ರೂಪ ಏನು? N2O, ನಾಟ್ NO2. ಇಸ್ರೋ ಇತ್ತೀಚೆಗೆ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ ಚಂದ್ರಯಾನ 3ಯಲ್ಲಿ ದಾಖಲೆಯಾದ ಚಂದ್ರನ ಮೇಲ್ಮೈನ ಅತಿ ಹೆಚ್ಚು ಉಷ್ಣಾಂಶ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಅದುವೇ 70 ಡಿಗ್ರಿ ಸೆಲ್ಸಿಯಸ್. ಮಾನವರೊಡಗೂಡಿ ಕಾರ್ಯನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿರುವ ಮಾನವ ರೂಪಿ ರೋಬೋಟ್ ಅಪೋಲೋವನ್ನು ಅಭಿವೃದ್ಧಿಪಡಿಸಿದ ದೇಶ ಯಾವುದು? ಮಾನವರೊಡಗೂಡಿ ಕಾರ್ಯನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿರುವ ಮಾನವ ರೂಪಿ ರೋಬೋಟ್ ಅಪೋಲೋವನ್ನು ಅಭಿವೃದ್ಧಿಪಡಿಸಿದಂತಹ ದೇಶ USA, ಅಮೆರಿಕ. ಮೆಂಟಲ್ ಅಬಿಲಿಟಿ ಪ್ರಶ್ನೆ ಏನಿದೆ ಅದನ್ನ ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತೀನಿ. 71ನೇ ಪ್ರಶ್ನೆಗೆ ಉತ್ತರ ಬಿ, 400. ಕೆಲವು ಕಾರುಗಳು ಪೆಟ್ರೋಲ್ನಿಂದ ಚಲಿಸುತ್ತವೆ ಎನ್ನುವ ಹೇಳಿಕೆ ನಿಜವಾದಾಗ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಅಂತ ಕೇಳ್ತಾ ಇದ್ದಾರೆ. ಕೆಲವು ಕಾರುಗಳು ಪೆಟ್ರೋಲ್ನಿಂದ ಚಲಿಸುವುದಿಲ್ಲ. ಕೆಲವು ಕಾರುಗಳು ಡೀಸೆಲ್ನಿಂದ ಚಲಿಸುತ್ತವೆ. ಯಾವುದೇ ಕಾರುಗಳು ಪೆಟ್ರೋಲ್ನಿಂದ ಚಲಿಸುವುದಿಲ್ಲ. ಎಲ್ಲಾ ಕಾರುಗಳು ಪೆಟ್ರೋಲ್ನಿಂದ ಚಲಿಸುವುದಿಲ್ಲ. ಇಲ್ಲಿ ಯಾವುದೇ ಕಾರುಗಳು ಪೆಟ್ರೋಲ್ನಿಂದ ಚಲಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಅದು ತಪ್ಪಾಗತ್ತೆ. ಸಾಮಾಜಿಕ ಮಾಧ್ಯಮದಿಂದಾಗಿ ಯುವ ಪೀಳಿಗೆಯು ಹಾಳಾಗಿದೆ. ಈ ವಾಕ್ಯವು ಒಂದು ತೀರ್ಮಾನವಾಗಿದೆ, ಒಂದು ಪೂರ್ವಾಗ್ರಹವಾಗಿದೆ, ಒಂದು ವಾಸ್ತವವಾಗಿದೆ, ಒಂದು ಸೂಚ್ಯ ಸಲಹೆಯಾಗಿದೆ. ಸಾಮಾಜಿಕ ಮಾಧ್ಯಮದಿಂದ ಎಲ್ಲಾ ಯುವ ಪೀಳಿಗೆ ಹಾಳಾಗಿದೆ ಅಂತ ಹೇಳಕ್ ಬರಲ್ಲ. ಯಾಕೆ ಅಂತಂದ್ರೆ ಅದೆಲ್ಲ ಸೂಕ್ತ ರೀತಿಯಲ್ಲಿ ಬಳಸ್ಕೊಂಡು ಅಭಿವೃದ್ಧಿ ಹೊಂದುತ್ತಾ ಇರೋರು ಬಹಳಷ್ಟು ಯುವ ಪೀಳಿಗೆ ಇದೆ. ಹಾಗಾಗಿ ಅದೊಂದು ಪೂರ್ವಗ್ರಹವಾದಂತಹ ಸ್ಟೇಟ್ಮೆಂಟ್ ಆಗಿರುವಂಥದ್ದು. ಫೋಟೋದಲ್ಲಿರುವ ಒಬ್ಬ ವ್ಯಕ್ತಿಯನ್ನ ತೋರಿಸಿ ಒಬ್ಬಳು ಮಹಿಳೆ ಹೇಳ್ತಾಳೆ, ಆತನ ಅಣ್ಣನ ತಂದೆಯು ನನ್ನ ಅಜ್ಜನ ಏಕಮಾತ್ರ ಮಗ. ಈ ಮಹಿಳೆಯು ಫೋಟೋದಲ್ಲಿರುವ ವ್ಯಕ್ತಿಗೆ ಹೇಗೆ ಸಂಬಂಧ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ತಂಗಿ. ರೋಹನ್ ಒಂದು ಜಾಗದಿಂದ 150 ಮೀಟರ್ ಪೂರ್ವಕ್ಕೆ ನಡೆಯುತ್ತಾನೆ. ನಂತರ
ಎಡಕ್ಕೆ ತಿರುಗಿ 100 ಮೀಟರ್ ಹೋಗುತ್ತಾನೆ. ಅವನು ಮತ್ತೆ ಎಡಕ್ಕೆ ತಿರುಗಿ 100 ಮೀಟರ್ ನಡೆದು ಮತ್ತೆ ಎಡಕ್ಕೆ ತಿರುಗಿ 100 ಮೀಟರ್ ಚಲಿಸುತ್ತಾನೆ. ಅವನು ಆರಂಭಿಸಿದ ಜಾಗದಿಂದ ಈಗ ಅವನು ಇರುವ ಜಾಗ ಎಲ್ಲಿದೆ ಅಂತ ಒಂದ್ಸಲಿ ಸಾಲ್ವ್ ಮಾಡಿ ನೋಡೋಣ ಅಂತ. "150 ಮೀಟರ್ ಪೂರ್ವಕ್ಕೆ ನಡೆಯುತ್ತಾನೆ. ನಂತರ ಎಡಕ್ಕೆ ತಿರುಗಿ 100 ಮೀಟರ್ ಹೋಗುತ್ತಾನೆ. ಅವನು ಮತ್ತೆ ಎಡಕ್ಕೆ ತಿರುಗಿ 100 ಮೀಟರ್ ನಡೆದು ಮತ್ತೆ ಎಡಕ್ಕೆ ತಿರುಗಿ 100 ಮೀಟರ್ ಚಲಿಸುತ್ತಾನೆ. ಅವನು ಆರಂಭಿಸಿದ ಜಾಗದಿಂದ ಈಗ ಅವನು ಇರುವ ಜಾಗ ಎಲ್ಲಿದೆ ಅಂತ ಹೇಳಿ. ಇಲ್ಲಿ 50 ಮೀಟರ್ ಡಿಫರೆನ್ಸ್ ಆಗುತ್ತೆ. 50 ಮೀಟರ್ ಯಾವ ಡೈರೆಕ್ಷನ್? ಪೂರ್ವಕ್ಕೆ ಅಲ್ವಾ? ಸ್ಟಾರ್ಟ್ ಮಾಡಿದ ಡೈರೆಕ್ಷನ್ ಇಂದ ಈಗ ಎಲ್ಲಿದ್ದಾನ ಅವನು? ಈ ಪಾಯಿಂಟ್ ಅಲ್ಲಿ ಇದ್ದಾನಲ್ವಾ? ಸೊ ಪೂರ್ವದ ಕಡೆ 50 ಮೀಟರ್ ಪೂರ್ವಕ್ಕೆ. ನೆಕ್ಸ್ಟ್, ಈ ಎಕ್ಸ್ ಮತ್ತೆ ವೈ ಮತ್ತೆ ಝೆಡ್ ನ ಜಾಗ ಕೇಳ್ತಾ ಇದ್ದಾರೆ. ಈ ಮೂರುಗಳ ಕಂಪೇರ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಇದು ಈಸಿ ಇದೆ ಬಿಡಿ. 77ನೇ ಪ್ರಶ್ನೆ ಈಸಿ ಇದೆ, ಮಾಡ್ಬೋದು. ಒಂದು ತಿಂಗಳಿನ 3ನೇ ದಿನಾಂಕವು ಭಾನುವಾರವಾದರೆ ಅದೇ ತಿಂಗಳಿನ 4ನೇ ಬುಧವಾರದ 3 ದಿನಗಳ ಹಿಂದಿನ ದಿನಾಂಕ ಏನು ಅಂತ ಕೇಳ್ತಾ ಇದ್ದಾರೆ. ಇದನ್ನು ಸಾಲ್ವ್ ಮಾಡ್ಬೇಕಾಗತ್ತೆ. 78ನೇ ಪ್ರಶ್ನೆಗೆ ಉತ್ತರ ಎ 24. ಇಲ್ಲಿ BFL ಮತ್ತೆ EFG ಯ ಸಾಮ್ಯತೆಯನ್ನ ನೋಡ್ಕೊಂಡ್ರೆ ನಾವು DHNಗೂ ಇಲ್ಲಿ ಕೊಟ್ಟಿರುವಂತ 4 ಆಪ್ಷನ್ ಯಾವ್ದಾರ ಒಂದನ್ನ ಹೋಲಿಕೆ ಮಾಡಬಹುದಾಗಿದೆ. ಈಸಿ ಇದೆ ಇದು. ಭಾರತದ 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರ YV ರೆಡ್ಡಿ. ಈ ಪ್ರಶ್ನೆನ ಮೆಂಟಲ್ ಅಬಿಲಿಟಿ ಪ್ರಶ್ನೆ ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಈ ರ್ಯಾಷನಲೈಸೇಷನ್ ಅನ್ನುವಂತಹ ಪದದ ಎಲ್ಲಾ ಅಕ್ಷರಗಳನ್ನ ವರ್ಣಮಾಲೆ ಪ್ರಕಾರ ಬರೆದಾಗ ಮೊದಲ ಅಕ್ಷರದಿಂದ ಅತ್ಯಂತ ದೂರದಲ್ಲಿರುವಂತಹ ಅಕ್ಷರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಟ್ರೈ ಮಾಡೋಣ. ಲೆಟ್ ಅಸ್ ಟ್ರೈ. ಸೊ ಫಸ್ಟು ಎ ಬರುತ್ತೆ. ಎಷ್ಟು ಎ ಇದೆ? 2 ಎ ಇದೆ. ಎ ಇದೆ. ಬಿ ಇದೆಯಾ? ಇಲ್ಲ. ಸಿ ಇದೆಯಾ? ಇಲ್ಲ. ಡಿ ಇದೆಯಾ? ಇಲ್ಲ. ಇ ಇದೆಯಾ? ಇಲ್ಲ. ಎಫ್, ಜಿ, ಹೆಚ್, ಐ, ಜೆ, ಕೆ, ಎಲ್, ಎಂ, ಎನ್, ಓ, ಪಿ, ಕ್ಯೂ, ಆರ್, ಎಸ್, ಟಿ. ಸೊ ದ ಆನ್ಸರ್ ಈಸ್ ಟಿ. ನೀವು ಹೀಗೇನೆ ನೋಡ್ಕೊಬಹುದು. ಅದನ್ನೇನು ಅರೇಂಜ್ ಮಾಡ್ಬೇಕು ಅಂತಿಲ್ಲ. ಇಷ್ಟು ಲೆಟರ್ಸ್ ಅಲ್ಲಿ ಯಾವ ಲೆಟರ್ ಲಾಸ್ಟ್ಗೆ ಬರುತ್ತೆ ಆಲ್ಫಾಬೆಟಿಕಲಿ ಅರೇಂಜ್ ಮಾಡಿದ್ರೆ ಟಿ ಬರುತ್ತಲ್ವಾ? ಹಾಗಾಗಿ ಟಿ ಇಸ್ ದ ರೈಟ್ ಆನ್ಸರ್. ರೈಲು ಹೊರಡುವ ನಿಗದಿತ ಸಮಯಕ್ಕಿಂತ ತಾನು 30 ನಿಮಿಷ ಮುಂಚಿತವಾಗಿ ನಿಲ್ದಾಣ ತಲುಪಿರುವುದು ರವಿಗೆ ಅರಿವಾಗುತ್ತೆ. ಆದರೆ ಆ ರೈಲು 90 ನಿಮಿಷ ತಡವಾಗಿ ಅಂದ್ರೆ 18 ನಿಮಿಷ 20 ಗಂಟೆಗೆ ಬಂದು ತಲುಪುತ್ತೆ. ಹಾಗಾದರೆ ಅವನು ನಿಲ್ದಾಣಕ್ಕೆ ತಲುಪಿದಂತಹ ಸಮಯ ಎಷ್ಟು ಅಂತ ಕೇಳ್ತಾ ಇದ್ದಾರೆ. 83ನೇ ಪ್ರಶ್ನೆಗೆ ಸರಿಯಾದ ಉತ್ತರ 16 ಗಂಟೆ 20 ನಿಮಿಷ.
ಕೊಟ್ಟಿರುವ ಪರ್ಯಾಯಗಳ ಪೈಕಿ ಉಳಿದವುಕ್ಕಿಂತ ಭಿನ್ನವಾಗಿರುವುದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರ 841. ಕೃತಕ ಭಾಷೆಯೊಂದಿಗಿನ ಅನುವಾದಿಸಿದ ಕೆಲವು ಪದಗಳನ್ನ ಇಲ್ಲಿ ಕೊಡಲಾಗಿದೆ. ಕಪ್ ಕೇಕ್ ಅಂದ್ರೆ ಅದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. 85ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಈ ಪ್ಯಾಸೇಜ್ ಅನ್ನ ಓದ್ಕೊಂಡು 86ರಿಂದ 90 ಪ್ರಶ್ನೆಗೆ ಉತ್ತರವನ್ನ ನೀಡಬೇಕಾಗತ್ತೆ. What is one of the prominent issues of affecting nationalism in contemporary India? Economic globalization, cultural pluralism, technological advancement, political isolationism ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಕಲ್ಚರಲ್ ಪ್ಲೂರಾಲಿಸಮ್. What socio-economic concerns are implemented in shaping the discourse of nationalism ಅಂತ ಕೇಳ್ತಾ ಇದ್ದಾರೆ. Access to basic resources. What role do citizenship laws and policies play in the nationalist discourse in India? Promoting cultural homogeneity. What does the passage suggest about the role of technology in shaping nationalism ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಬಿ, amplifying nationalist sentiments. How does the passage characterize the relation between tradition and modernity in the context of Indian nationalism? Dynamic interplay between tradition and modernity. ಸಂಯುಕ್ತ ರಾಷ್ಟ್ರಗಳ ಭದ್ರತಾ ಮಂಡಳಿಯ ಹಂಗಾಮಿ ಸದಸ್ಯರಾಗಿ 2 ವರ್ಷಗಳ ಅವಧಿಗಾಗಿ ಎಷ್ಟು ದೇಶಗಳನ್ನ 2023ರಲ್ಲಿ ನೂತನವಾಗಿ ಸೇರ್ಪಡೆಗೊಳಿಸಲಾಗಿದೆ? ಭದ್ರತಾ ಮಂಡಳಿಯ ಹಂಗಾಮಿ ಸದಸ್ಯರು ಅಂತಂದ್ರೆ ಪರ್ಮನೆಂಟ್ ಅಲ್ಲ, ನಾನ್ ಪರ್ಮನೆಂಟ್ ಮೆಂಬರ್ಸ್ ಎಷ್ಟು ಜನನ ಸೆಲೆಕ್ಟ್ ಮಾಡಿಕೊಂಡ್ರು 2023ರಲ್ಲಿ ಅಂತಂದ್ರೆ 5 ದೇಶವನ್ನ. ಇತ್ತೀಚೆಗೆ ಯಾವ ದೇಶವು ಪ್ರಪಂಚದ ಅತ್ಯಂತ ಆಳವಾದ ಹಾಗೂ ಭೂಗತ ಭೌತಶಾಸ್ತ್ರ ಪ್ರಯೋಗಾಲಯದ ಕಾರ್ಯಾಚರಣೆಯನ್ನ ಆರಂಭಿಸಿದೆ ಅಂತ ಕೇಳಿದ್ರೆ ಚೀನಾ. ತೆಲಂಗಾಣದಲ್ಲಿ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 2ನೇ ಅತಿ ದೊಡ್ಡ ಪಕ್ಷ ಯಾವುದಾಗಿತ್ತು ಅಂತ ಕೇಳ್ತಾ ಇದ್ದಾರೆ. ಅದುವೇ BRS. 2023ರಲ್ಲಿ ಭಾರತವು ಆತಿಥ್ಯ ವಹಿಸಿದ ಮೊಟ್ಟ ಮೊದಲ G20 ಶೃಂಗಸಭೆಯ ಧ್ಯೇಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಒಂದು ಭೂಮಿ, ಒಂದು ಕುಟುಂಬ, ಒಂದು ಭವಿಷ್ಯ ಅಂತ ಹೇಳಿ. ಕರ್ನಾಟಕ ಸರ್ಕಾರವು ಈ ಕಾರಣಕ್ಕಾಗಿ 2023ರಲ್ಲಿ ಕರ ಸಮಾಧಾನ ಯೋಜನೆಯನ್ನ ಪರಿಚಯಿಸಿತು. ಕರ ಸಮಾಧಾನ ಯೋಜನೆ ಅಂತಂದ್ರೆ GST ಪೂರ್ವ ಪರಂಪರೆ ತೆರಿಗೆ ವಿವಾದಗಳನ್ನ ಪರಿಹರಿಸಲು. ಕರ ಅಂದ್ರೆ ಟ್ಯಾಕ್ಸ್, GST is related to tax. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್, ಹಿಂದಿನ ರಾಷ್ಟ್ರೀಯ ಡಿಜಿಟಲ್ ಹೆಲ್ತ್ ಮಿಷನ್ ಅನ್ನು ಭಾರತದಲ್ಲಿ ಈ ಗುರಿಯೊಂದಿಗೆ ಪ್ರಾರಂಭಿಸಲಾಗಿದೆ. ಏಕೀಕೃತ ಡಿಜಿಟಲ್ ಆರೋಗ್ಯ ಮೂಲಸೌಕರ್ಯವನ್ನ ಬೆಂಬಲಿಸುವುದು. ಏಕೀಕೃತ ಡಿಜಿಟಲ್ ಆರೋಗ್ಯ ಮೂಲಸೌಕರ್ಯವನ್ನ ಬೆಂಬಲಿಸುವುದು. ಹಂಪಿ ಉತ್ಸವಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಇದು ವಿಜಯ ಉತ್ಸವ ಎಂದು ಕೂಡ ಪರಿಚಿತವಾಗಿದೆ. ಭಾರತದ ಅತ್ಯಂತ ಪುರಾತನ ಆಚರಣೆಗಳಲ್ಲಿ ಇದು ಕೂಡ ಒಂದು. 2023ರ ಹಂಪಿ ಉತ್ಸವವನ್ನ ಶ್ರೀ ಸಿದ್ದರಾಮಯ್ಯನವರು ಉದ್ಘಾಟಿಸಿದರು. ಸೊ ಆಪ್ಷನ್ 1 ಮತ್ತೆ 2 ಏನಿದೆ ಅದು ಕರೆಕ್ಟ್ ಇದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ITBT ಇಲಾಖೆಯು ಜೀವ ವಿಜ್ಞಾನ ಹಾಗೂ ವೈದ್ಯಕೀಯ ಉಪಕರಣಗಳ ಶ್ರೇಷ್ಠತಾ ಕೇಂದ್ರವನ್ನ ಪ್ರಾರಂಭಿಸುತ್ತಿದೆ? ಸೀಮನ್ಸ್ ಅನ್ನುವಂತಹ ಸಂಸ್ಥೆಯ ಸಹಯೋಗದೊಂದಿಗೆ ITBT ಪ್ಲಸ್ ಜೀವ ವಿಜ್ಞಾನ ಹಾಗೂ ವೈದ್ಯಕೀಯ ಉಪಕರಣಗಳ ಶ್ರೇಷ್ಠತಾ ಕೇಂದ್ರ ಸ್ಥಾಪನೆ ಆಗ್ತಾ ಇರುವಂತದ್ದು. ಅರ್ಜುನ ಎನ್ನುವ ಹೆಸರಿನ ಭವ್ಯ ಸಲಗ ಇತ್ತೀಚೆಗೆ ಕಾಡಾನೆಯೊಂದನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಉಂಟಾದ ಗಾಯಗಳಿಂದಾಗಿ ಸಾವನ್ನಪ್ಪಿತು. ಇದು ಮೈಸೂರು ದಸರಾ ಆಚರಣೆಯಲ್ಲಿ ಚಿನ್ನದ ಅಂಬಾರಿಯನ್ನ ಎಷ್ಟು ಬಾರಿ ಹೊತ್ತಿತ್ತು ಅಂತ ಕೇಳ್ತಾ ಇದ್ದಾರೆ. ಟೋಟಲ್ 8 ಬಾರಿ ಹೊತ್ತಿತ್ತು. 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳ್ತಾ ಇದ್ದಾರೆ. ಅದುವೇ ಹಾವೇರಿ ಜಿಲ್ಲೆಯಲ್ಲಿ. ಇಲ್ಲಿಗೆ 100 ಪ್ರಶ್ನೆಗಳು ಮುಕ್ತಾಯವಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾನು ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ಬೇರೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಬರ್ತೇನೆ. ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡಿದಷ್ಟು ನೀವು ಸಕ್ಸಸ್ಸಿಗೆ ಹತ್ರ ಆಗ್ತೀರಾ ಅಂತ ಹೇಳ್ತಾ ನನ್ನ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.